ಈ ದೇಶದಲ್ಲಿ ಅದೇ ಹೇಳ್ತೀವಲ್ಲ, ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದ್ರೆ ಪ್ರತಿಯೊಬ್ಬರು ಯುವಕರು ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಏನ್ ಪ್ರಶ್ನೆ ಮಾಡ್ಬೇಕಂದ್ರೆ ಎಕನಾಮಿಕ್ಸ್, ಕೆಲಸ ಏನಾಗಿದೆ, ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲ್ಸ್ಕೊಂಡು ನೋಡ್ಬೇಕು, ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡ್ಬೇಕು. ನೀವು ಕೂಡ ಅದರ ಬಗ್ಗೆನೇ ಚರ್ಚೆ ಮಾಡಬೇಕು, ಆಯ್ತಾ? ಈಗ LIC ದುಡ್ಡು, ಈ ದೇಶದ LIC ದುಡ್ಡು ಎಷ್ಟು ಕಂಪನಿಗಳು ಎಲ್ಲೆಲ್ಲಿ ಹೋಗಿದಾವೆ? ಅದಾನಿ ಕಂಪನಿಗಳು 70% ದುಡ್ಡು LIC ಇನ್ವೆಸ್ಟ್ಮೆಂಟ್ ಆಗಿದೆ. LIC ದುಡ್ಡು 69% ಅದಾನಿ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ಆಮೇಲೆ ನೋಡೋಣ, ಎಡಪಂಥಿ ಬಲಪಂಥಿ ಆಮೇಲೆ ಮಾತಾಡೋಣ. ಇಂಥವನ್ನ ಚರ್ಚೆ ಹಿಡ್ಕೊಂಡ್ರೆ ಅವು ಗುರ್ತಾಗುತ್ತೆ, ಎಡಪಂಥಿ ಯಾರೋ ಬಲಪಂಥಿ ಯಾರು ಅಂತ ಗುರ್ತಾಗುತ್ತೆ. ಪ್ರಮುಖ ಇರ್ತಾರೆ. LIC ನಾನು ದುಡ್ಡು ಹಾಕಿ ನೀವು ದುಡ್ಡು ಹಾಕಿರಿ, ಹೌದಲ್ರಿ? ಇರ್ತಕ್ಕಂಥ 13 ಲಕ್ಷ ದುಡ್ಡು ವ್ಯವಸ್ಥೆಯಲ್ಲಿ 13 ಲಕ್ಷ ದುಡ್ಡು ಇಲ್ಲಿವರೆಗೆ ನನ್ನ ಪ್ರಕಾರ, ನಾನು ಓದಿರ್ತಕ್ಕಂಥ ನನಗೆ ಮಾಹಿತಿ ಇರ್ತಕ್ಕ ಪ್ರಕಾರ ಇನ್ವೆಸ್ಟ್ಮೆಂಟ್ ಆಗಿದೆ. ಅದಾಗ 78% ಬರೀ ಅದಾನಿ ಅಂಬಾನಿ ಗ್ರೂಪಿಗೆ ಹೋಗಿದೆ ದುಡ್ಡು. ಯಾರು ದುಡ್ಡು ಇದು? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಜನಕ್ಕೆ ಗುರ್ತಾಗಬೇಕು. ಸಾರ್ವಜನಿಕ ಓದ್ಕಲ್ತ ಹುಡುಗರು ಗುರ್ತಾಗಬೇಕು, ಡಿಗ್ರಿ ಓದ ಹುಡುಗರು ಗುರ್ತಾಗಬೇಕು. ಅವಾಗ ಏನಾಗುತ್ತೆ, ಅವಾಗ ಮಜಾ ಬರ್ತದೆ. ಈ ದೇಶದಲ್ಲಿ ಚರ್ಚೆ ಆಗ್ಬೇಕು, ವ್ಯಾಪಕವಾಗಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ಈ ದೇಶ ನಡಿಬೇಕಾಗಿದ್ರೆ ಇದು ಬಿಜೆಪಿ ದುಡ್ಡಲ್ಲ, ಇದೇನು ಕಾಂಗ್ರೆಸ್ ದುಡ್ಡಲ್ಲ. ಇವ್ರು ಯಾರು, ನಾವೇನು ಸ್ವಂತ ಮನೆ ತಂದು ದುಡ್ಡು ಹಾಕಲ್ಲ, ಇವ್ರ ದುಡ್ಡೇ ನಾವು ಕೊಡೋದು. ಸೊ ಈ ತರದ ವ್ಯವಸ್ಥೆಗಳು, ಚರ್ಚೆಗಳು ಬಂದಾಗ ಇದ್ರ ಮೇಲೆ ಅದಾದ್ಮೇಲೆ ಎಡಪಂಥಿ ಬಲಪಂಥಿ ಮಾತಾಡೋಣಂತೆ. ಇಂಥ ಚರ್ಚೆಗಳು ಆಗ್ಬೇಕು. ಇವತ್ತು ಸೌತ್ ಕೊರಿಯಾನಾಗ ಏನ್ ನಡೀತಾ ಇದೆ, ಜಪಾನಾಗ ಏನ್ ನಡೀತಾ ಇದೆ, ಚೈನಾನಾಗ ಏನ್ ನಡೀತಾ ಇದೆ, ವಿಶ್ವದಲ್ಲಿ ಯಾವ ದೇಶಗಳು ಏನೇನ್ ಮಾಡ್ತಾ ಇದಾವೆ, ಇದ್ರ ಬಗ್ಗೆ. ಯಾಕಂದ್ರೆ ಯಂಗರ್ ಜನರೇಷನ್ಗೆ ಹೇಗ್ ಬೇಕು ಚರ್ಚೆ? ಯಂಗರ್ ಜನರೇಷನ್ಗೆ ಏನ್ ಬೇಕು ಚರ್ಚೆ? 100 ದಿನ IPL ತೋರ್ಸೋದು, 100 ದಿನ ಹಬ್ಬಗಳು ಮಾಡಿಸೋದು, 100 ದಿನ ಸೆಲೆಬ್ರೇಷನ್ಸ್ ಮಾಡಿಸೋದು, 100 ದಿನ ಕಾಂಟ್ರವರ್ಸಿಗೆ ಇಟ್ಬಿಡೋದು. ಮೇಲ್ ಇಶ್ಯೂಗಳು, ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬರಲಿ ಹೋಗ್ಲಿ, ಮೇನ್ ಇಶ್ಯೂಸ್ಗಳನ್ನ ನಾವು ಚರ್ಚೆ ಮಾಡ್ಬೇಕಂಬುದು ನಮ್ಮ ವಾದ. ನಾವ್ ಇವತ್ತುವರೆಗೆ ಯಾರಿಗೆ ಅಗೌರವಾಗಿ ಮಾತನಾಡೋದಾಗಿರ್ಲಿ ನಾವು ಮಾಡೋದಿಲ್ಲ. ನಾನು ಅದು ಅಂತ ಆಟಿಟ್ಯೂಡ್ ನನ್ನಲ್ಲಿಲ್ಲ. ನಾವೇನ್ ಹೇಳೋದಂತಂದ್ರೆ ಚರ್ಚೆಗಳು ಆಗ್ಬೇಕು, ಒಳ್ಳೆ ರೀತಿಯಾದ ಚರ್ಚೆ ಆಗ್ಬೇಕು ಅನ್ನೋದೇ ನಮ್ಮ ವಾದ. ಸೊ ಹೇಳಿ. ಜನೌಷಧಿ ವಿಷಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಒಂದು ಪ್ರಧಾನಿ ಹೆಸರು ಇರೋ ಕಾರಣಕ್ಕಾಗಿ ಅವನ್ನ ಸರ್ಕಾರಿ ಆಸ್ಪತ್ರೆಗಳನ್ನು ತೆಗಿತಾ ಇದ್ದಾರೆ. ಏನ್ ಜನೌಷಧಿ? ಜನೌಷಧಿ ಕೇಂದ್ರ ಸರ್ಕಾರಿ ಆಸ್ಪತ್ರೆ ಅಲ್ಲ, ಅವ್ರು ಹೇಳ್ಬೇಕು. ಜನೌಷಧಿ ಕಾರ್ಯಕ್ಕೆ ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ತಗೊಂಡು ಹೇಳ್ತೀನಿ. ಯಾಕಂದ್ರೆ ನಾನು ಮಾಹಿತಿ ಇಲ್ಲ ಮಾತಾಡೋದಾಗ ಅರ್ಥ ಇಲ್ಲ. ಕನ್ಸರ್ನ್ ಮಿನಿಸ್ಟರ್ ನೀವು ಕೇಳ್ರಿ. ಯಾಕಂದ್ರೆ ಎಲ್ಲಾ ಇಲಾಖೆಗೆ ನನಗೆ ಸಂಪೂರ್ಣ ನಾಲೆಜ್ ಇರ್ಲಿಕ್ಕಿಲ್ಲ. ನೀವು ಅವ್ರನ್ನ ಕೇಳಿ ನೋಡಿ, ತೆಗಿ ಕಾರಣ ಏನಿದೆ, ಇಡ್ಲಿ ಕಾರಣ ಏನಿದೆ, ಅವರು ಇದ್ದು ಏನ್ ಕಾರಣ ಅದನ್ನು ಹೇಳ್ಬೇಕಲ್ಲ. ಈಗ ಇದ್ದು ಅಂದ್ಮೇಲೆ ಅವ್ರು ಹೇಳ್ಬೇಕು, ಜನೌಷಧಿಯಿಂದ ಇಷ್ಟೆಲ್ಲ ಆಗಿತ್ತು, ಎದಕ್ ತೆಗ್ದಾರ ಅಂತ ಹೇಳ್ಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಸುಮ್ನೆ ಹೇಳಕ್ ಹೋಗೋದಿಲ್ಲ. ಅದಕ್ಕಾಗಿ ಈ ತರ ಪ್ರಶ್ನೆಗಳಿಗೆ ನಾವು ಉತ್ತರಗಳು ಕೊಟ್ಕೊಂಡು ಹೋಗೋಣಂತೆ. ಬಟ್ ಆದ್ರೆ ಮೇಲ್ ಉದ್ದೇಶ ಏನಂತಂದ್ರೆ ಯಾವಾಗ್ಲೂ ಚರ್ಚೆ ಆಗ್ಬೇಕು. ಇದನ್ನ ಒಳ್ಳೆ ವಿಷಯನೇ ಇರಲಿ, ಚರ್ಚೆ ಆಗ್ಲಿ, ಅದಕ್ಕೇನಿದೆ ತೊಂದರೆ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳೇ ಸಿಗ್ತಾ ಇಲ್ಲ. ಒಂದ್ ಕಡೆ ಬಡವರಿಗೆ ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಔಷಧಿ ಸಿಗ್ತಾ ಇದೆ.